ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಸ್ಥಳ ಮಹಜರಿನ ನಂತರದಲ್ಲಿ ಸಮಾಧಿ ಆಗಿರುವಂತಹ ಪ್ರಕ್ರಿಯೆಯನ್ನು ಕಳೆದ 2 ದಿನಗಳಿಂದ ಮಾಡಿದೆ. ಸಾಕ್ಷಿದಾರ ಒಟ್ಟಾರೆ 13 ಪಾಯಿಂಟ್ಗಳನ್ನು ತೋರಿಸಿದ್ದ ಒಂದು ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶದಲ್ಲಿ ನಿನ್ನೆ ಮತ್ತು ಮೊನ್ನೆ ಪಾಯಿಂಟ್ 1 ರಿಂದ 5 ತನಕವೂ ಕೂಡ ಸಮಾಧಿಯನ್ನು ಅಗೆಯುವಂತಹ ಕೆಲಸ ಆಯಿತು. ಆದರೆ ಪಾಯಿಂಟ್ 1 to 5 ನಲ್ಲಿ ಏನೂ ಇಲ್ಲ, ಯಾವುದೇ ಥರದ ಅಸ್ಥಿಪಂಜರ ಕೂಡ ಪತ್ತೆಯಾಗಿಲ್ಲ. ಕಳೆದ 2 ದಿನಗಳಲ್ಲೂ ಕೂಡ ಹೂತಿಟ್ಟಂತಹ ಶವಗಳ ಪತ್ತೆ ಕಾರ್ಯ ನಡೀತಾನೆ ಇದೆ. ಎಸ್ಐಟಿಯಿಂದ ನೇತ್ರಾವತಿ ನದಿಯ ಅರಣ್ಯ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಇಂದು ಕೂಡ ಧರ್ಮಸ್ಥಳದಲ್ಲಿ ಅಸ್ಥಿಪಂಜರಕ್ಕಾಗಿ ಸರ್ಚಿಂಗ್ ನಡೀತಾ ಇದೆ ಎಸ್ಐಟಿಯಿಂದ. ದಟ್ಟ ಅರಣ್ಯದಲ್ಲಿ 5 ಗುಂಡಿ ಅಗೆದ್ರೂ ಕೂಡ ಸಿಗಲಿಲ್ಲ ಕಳೇಬರ. ಧರ್ಮಸ್ಥಳದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1 ರಿಂದ 5 ಪಾಯಿಂಟ್ಗಳನ್ನು ಅಗೆಯಲಾಯಿತು, ಯಾವುದೇ ಥರದ ಸಾಕ್ಷ್ಯ ಸಿಕ್ಕಿಲ್ಲ. ಕಳೆದ 2 ದಿನಗಳಿಂದಲೂ ಕೂಡ ಹೂತಿಟ್ಟಂತಹ ಶವಗಳ ಪತ್ತೆ ಕಾರ್ಯ ನಡೀತಾ ಇದೆ ನೇತ್ರಾವತಿ ನದಿ ತೀರದ ಅರಣ್ಯ ಪ್ರದೇಶದಲ್ಲಿ. ಇವತ್ತು ಕೂಡ ಇದರ ಒಂದು ಸರ್ಚಿಂಗ್ ತಲಾಶ್ ಮುಂದುವರಿತಾ ಇದೆ. ಉಳಿದಂತಹ 8 ಪಾಯಿಂಟ್ಗಳು, ಒಟ್ಟಾರೆ ಸಾಕ್ಷಿದಾರ ತೋರಿಸಿದ್ದಂಥದ್ದು 13 ಪಾಯಿಂಟ್ಗಳು, ಇದರಲ್ಲಿ 5 ಪಾಯಿಂಟ್. 1ನೇ ಪಾಯಿಂಟ್ನ ಮೊನ್ನೆ ಅಗೆಯಲಾಯಿತು, ಯಾವುದೇ ಥರದ ಸಾಕ್ಷ್ಯ ಸಿಗಲಿಲ್ಲ. 2 ರಿಂದ 5 ನಿನ್ನೆ ಅಗೆಯಲಾಯಿತು, ಅಲ್ಲೂ ಕೂಡ ಯಾವುದೇ ಕಳೇಬರವಾಗಲಿ, ಶವವಾಗಲಿ, ತಲೆಬುರುಡೆ ಆಗಲಿ, ಯಾವುದೇ ಥರದ ಸಾಕ್ಷ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗಲಿಲ್ಲ. ಸೊ ಇಟ್ ವಾಸ್ ಎ ಫೇಲ್ಯೂರ್. ಪಾಯಿಂಟ್ 1 to 5 ವಾಸ್ ಎ ಫೇಲ್ಯೂರ್. ಮತ್ತು ಇವತ್ತು ಉಳಿದಂತಹ 8 ಪಾಯಿಂಟ್ಗಳು 6 ರಿಂದ 13 ಆ ಜಾಗಗಳನ್ನು ಅಗೆಯುವಂತಹ ಕೆಲಸ ಆಗುತ್ತೆ. ಈಗಾಗಲೇ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಕಾರ್ಮಿಕರು 20ಕ್ಕೂ ಹೆಚ್ಚು ಜನ ಹಾರೆ ಪಿಕಾಸಿಯನ್ನು ಹಿಡಿದು ಆ ಒಂದು ಸ್ಥಳದಲ್ಲಿದ್ದಾರೆ. ಎಸ್ಐಟಿಯ ಅಧಿಕಾರಿಗಳು, FSL ವೈದ್ಯರು ಸೇರಿದಂತೆ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಕೂಡ ಅಲ್ಲಿಯೇ ಮೊಕಾಂ ಹೂಡಿದ್ದಾರೆ. ನೇತ್ರಾವತಿ ಸ್ನಾನಘಟ್ಟದ ನದಿಯ ಅರಣ್ಯ ಪ್ರದೇಶದಲ್ಲಿ ದಟ್ಟ ಅರಣ್ಯದಲ್ಲಿ 5 ಗುಂಡಿಗಳನ್ನು ಅಗೆಯಲಾಯಿತು, ಯಾವುದೇ ಪ್ರಯೋಜನವಾಗಿಲ್ಲ, ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ. ಈಗ ಒಂದಷ್ಟು ಊಹಾಪೋಹಗಳು, ಪರ ವಿರೋಧಗಳ ಚರ್ಚೆ, ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಸಾಕ್ಷಿದಾರ ಕೊಟ್ಟಂಥದ್ದು ಹಾಗಾದರೆ ಹೇಳ್ತಾ ಇರುವಂಥದ್ದು ಸುಳ್ಳ? ವೃಥಾ ಆರೋಪವನ್ನು ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಧಾರ್ಮಿಕ ಕೇಂದ್ರದ ಮೇಲೆ? ಹೀಗೆಲ್ಲವೂ ಕೂಡ ಒಂದಷ್ಟು ಚರ್ಚೆಗಳು ಹುಟ್ಟಾಕೊಳ್ತಾ ಹೋಗುತ್ತೆ. ಹೀಗಾಗಿ ಇದೀಗ ಮುಂದುವರೆದಂತೆ ಈತ ಹೇಳಿರುವಂತೆ ಈಗಾಗಲೇ ಪ್ರಕರಣ ಬಹಳ ಸೂಕ್ಷ್ಮವಾದಂಥ ಪ್ರಕರಣ ಆದಂಥ ಕಾರಣಕ್ಕೆ ಈತ ಏನು ಹೇಳ್ತಾನೋ ಅದನ್ನು ಮಾಡಲೇಬೇಕಾಗುತ್ತೆ SIT ಅಧಿಕಾರಿಗಳು. ಹೀಗಾಗಿ ಉಳಿದಂತಹ ಜಾಗಗಳೇನಿದೆ 6 ರಿಂದ 13ರವರೆಗಿನ ಪಾಯಿಂಟ್ಗಳು, ಪಾಯಿಂಟ್ 1 ಪತ್ತೆಯಾಗದಂತಹ ಅಸ್ಥಿಪಂಜರ, 6 ಅಡಿ ಅಗೆದ್ರೂ ಕೂಡ ಕಳೇಬರ ಸಿಗಲಿಲ್ಲ. ಪಾಯಿಂಟ್ 2 ಅಲ್ಲಿ ಗುರುತಿಸಿದಂತಹ ಸ್ಥಳದಲ್ಲಿ ಸಿಗದಂತಹ ಅವಶೇಷ, ಪತ್ತೆಯಾಗದಂತಹ ಅಸ್ಥಿಪಂಜರ, 7 ಅಡಿ ಅಗೆದ್ರೂ ಕೂಡ ಸಿಗಲಿಲ್ಲ ಕಳೇಬರ. ಜೊತೆಗೆ ಪಾಯಿಂಟ್ ನಂಬರ್ 6 ಇವತ್ತಿಂದ ಆರಂಭವಾಗ್ತಾ ಇದೆ. ಈ ರೀತಿಯಾಗಿ ತಾವೇನು ನೋಡ್ತಾ ಇದ್ದೀರಾ, ಆತ ಗುರುತಿಸಿರುವಂಥದ್ದು 13 ಪಾಯಿಂಟ್ಗಳು. ನಮ್ಮ ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಾ, ಇದರ ಒಂದು ಯಾವ ರೀತಿಯಾಗಿ ಆಗ್ತಾ ಇದೆ ಕಾರ್ಯಾಚರಣೆ ಎನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ. 13 ಪಾಯಿಂಟ್ಗಳಲ್ಲಿ ನಿನ್ನೆ ಮತ್ತು ಮೊನ್ನೆ 5 ಪಾಯಿಂಟ್ಗಳ ಸಮಾಧಿ ಶೋಧ ಆಗಿದೆ. ಆದರೆ ಇಲ್ಲಿಯ ತನಕವೂ ಯಾವುದೇ ಥರದ ಸಾಕ್ಷ್ಯ ಸಿಕ್ಕಿಲ್ಲ. 4 ಅಡಿ, 8 ಅಡಿ, 7 ಅಡಿ ಎಲ್ಲ ರೀತಿಯಲ್ಲೂ ಅಗೆಯಲಾಯಿತು. ಎಲ್ಲೂ ಕೂಡ ಮ್ಯಾನ್ಯುಯಲ್ ಪವರನ್ನೇ ಬಳಸಿ ಅಗೆಯಲಾಗ್ತಾ ಇದೆ. ಹಾರೆ ಪಿಕಾಸಿಯನ್ನು ಹಿಡಿದು ಕಾರ್ಮಿಕರು ಅಲ್ಲಿ ಅಗೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. 1 ರಿಂದ 5 ಯಾವುದೇ ಥರದ ಸಾಕ್ಷ್ಯಗಳು, ಮೇಜರ್ ಡೆವಲಪ್ಮೆಂಟ್ ಆಗುವಂತಹ ಸಾಕ್ಷ್ಯಗಳು ಸಿಕ್ಕಿಲ್ಲ. ಹೀಗಾಗಿ ಇವತ್ತಿನಿಂದ ಮುಂದುವರೆದಂತಹ ಭಾಗ, ಇವತ್ತು ಕೂಡ ಸರ್ಚಿಂಗ್ ನಡೀತಾ ಇದೆ, ಸಮಾಧಿ ಶೋಧ ಕಾರ್ಯ ನಡೀತಾ ಇದೆ. 6 ರಿಂದ 13ರವರೆಗಿನ ಪಾಯಿಂಟ್ಗಳು ಸಾಕ್ಷಿದಾರ ತೋರಿಸಿರುವಂಥದ್ದು. ಮತ್ತು ಇದೆಲ್ಲದಕ್ಕೂ ಕೂಡ ಸಾಕ್ಷಿದಾರನೇ ಸಾಕ್ಷಿಯಾಗಿದ್ದಾನೆ, ಅಂದರೆ ಆತನನ್ನು ಎದುರುಗಡೆ ನಿಲ್ಲಿಸಿಕೊಂಡೇ ಎಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ. ಯಾಕೆ ಅಂತಂದರೆ ಪಾರದರ್ಶಕತೆ ಬಹಳ ಮುಖ್ಯ ಆಗುತ್ತೆ. ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಏನೋ ಸಿಕ್ತು ಅನ್ನುವಂಥ ಊಹಾಪೋಹಗಳು ಬರೋದು ಬೇಡ. ಹೀಗಾಗಿ ಸಾಕ್ಷಿದಾರನನ್ನು ಎದುರುಗಡೆ ನಿಲ್ಲಿಸಿಕೊಂಡೇ ನಿರಂತರವಾದ ಮಳೆಯ ಮಧ್ಯದಲ್ಲಿ ಇಷ್ಟು ದೊಡ್ಡ ಅರಣ್ಯ ಪ್ರದೇಶದಲ್ಲಿ 20ಕ್ಕೂ ಹೆಚ್ಚು ಕಾರ್ಮಿಕರನ್ನು ಸೇರಿಸಿಕೊಂಡು ಸಮಾಧಿ ಅಗೆಯುವಂಥ ಕೆಲಸ ಮುಂದುವರಿತಾ ಇದೆ. ಇಂದು ಕೂಡ ನೇತ್ರಾವತಿ ನದಿ ಅರಣ್ಯ ಪ್ರದೇಶದಲ್ಲಿ ಪರಿಶೀಲನೆ ಆಗುತ್ತೆ. ಅನಾಮಿಕನನ್ನು ಕರೆತಂದು SITಯಿಂದ ಕಾರ್ಯಾಚರಣೆ ಕಾರ್ಯ ಮುಂದುವರಿತಾ ಇದೆ. ಬಾಕಿ ಇರುವಂಥ 8 ಪಾಯಿಂಟ್ಗಳಲ್ಲಿ ಕಳೇಬರಕ್ಕೆ ತಲಾಶ್ ನಡೆಸಲಾಗ್ತಾ ಇದೆ. ಈಗಾಗಲೇ 5 ಸ್ಥಳಗಳಲ್ಲಿ ಮಣ್ಣು ಅಗೆದಿರುವಂತಹ SIT ಇಂದು 6ನೇ ಪಾಯಿಂಟ್ನಿಂದ ಕಳೇಬರಕ್ಕೆ ಹುಡುಕಾಟ ನಡೆಸಲಾಗುತ್ತೆ. ನೇತ್ರಾವತಿ ನದಿ ಅರಣ್ಯ ಪ್ರದೇಶದಲ್ಲಿ ಪರಿಶೀಲನೆ ಮುಂದುವರಿತಾ ಇರುವಂಥದ್ದು. ಅನಾಮಿಕನನ್ನ ಕರೆ ತಂದು SITಯಿಂದ ಕಾರ್ಯಾಚರಣೆ ಮುಂದುವರಿಯುತ್ತೆ.
ಬಾಕಿ ಇರುವಂತಹ 8 ಪಾಯಿಂಟ್ಗಳಲ್ಲಿ ಕಳೇಬರಕ್ಕೆ ತಲಾಶ್ ನಡೆಸಲಾಗುತ್ತೆ. ಈಗಾಗಲೇ 5 ಸ್ಥಳಗಳಲ್ಲಿ ಮಣ್ಣು ಅಗೆದಿರುವಂತಹ SIT ಇವತ್ತು 6ನೇ ಪಾಯಿಂಟ್ನಿಂದ ಕಳೇಬರಕ್ಕೆ ಹುಡುಕಾಟ ನಡೆಸಲಾಗುತ್ತೆ. ನೇತ್ರಾವತಿ ಸ್ನಾನ ಘಟ್ಟದ ಅರಣ್ಯ ಪ್ರದೇಶ, ದಟ್ಟಾರಣ್ಯ ಪ್ರದೇಶದಲ್ಲಿ ನಿರಂತರವಾದಂತಹ ಮಳೆಯ ಮಧ್ಯದಲ್ಲಿ SIT ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ. ಬಾಕಿ ಇರುವಂತಹ 8 ಪಾಯಿಂಟ್ಗಳಲ್ಲಿ ತಲಾಶ್ ನಡೆಸೋದಕ್ಕೆ ಸಿದ್ಧತೆ ನಡೆಸಿಕೊಂಡಿದೆ. ಉಳಿದಂತಹ 8 ಪಾಯಿಂಟ್ಗಳು ಈಗಾಗಲೇ 5 ಪಾಯಿಂಟ್ಗಳಾಗಿದೆ. 6ನೇ ಪಾಯಿಂಟ್ನಿಂದ ಒಟ್ಟಾರೆ 8 ಪಾಯಿಂಟ್, ಒಟ್ಟು 13 ಪಾಯಿಂಟ್ಗಳು ಇವತ್ತಿನಿಂದ ಆರಂಭವಾಗ್ತಾ ಇದೆ. ಮತ್ತೆ ಈ ಒಂದು ಕಳೇಬರವನ್ನು ಹುಡುಕಾಟ, ಹೆಣಕ್ಕೆ ಸಮಾಧಿಯನ್ನು ಅಗೆಯುವಂತಹ ಶೋಧ ಕಾರ್ಯ. ಹೀಗಾಗಿ ಇವತ್ತು ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇರೋದು. ಆದರೆ ಬೇಕಾದಷ್ಟು ಮೇಜರ್ ಡೆವಲಪ್ಮೆಂಟ್ ಆಗುತ್ತೆ ಇದೇನಾದರೂ ಇಫ್ ಇನ್ ಕೇಸ್ ಸುಳ್ಳು ಆರೋಪ ಮಾಡ್ತಾ ಇರುವಂಥದ್ದು ಅಂತ ಆಗಿಬಿಟ್ಟರೆ. 13ಕ್ಕೆ 13ರಲ್ಲಿ ಏನಾದರೂ ಸಿಗದೇ ಇದ್ದರೆ ಈತನ ಮೇಲೆ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಈತ ಹೇಳ್ತಾ ಇರುವಂಥದ್ದು ಸುಳ್ಳ, ವೃಥಾ ಆರೋಪವನ್ನು ಮಾಡ್ತಾ ಇದ್ದಾನ ಸಾಕ್ಷಿದಾರ ಅನ್ನುವಂಥ ಪ್ರಶ್ನೆ ಬರುತ್ತೆ. ಜೊತೆಗೆ ಇದಾದ ನಂತರದಲ್ಲಿ ಈತನೇ ಹೇಳುವಂತೆ ಧರ್ಮಸ್ಥಳದ ಬೇರೆ ಬೇರೆ ಭಾಗಗಳಲ್ಲಿ ಬೇಕಾದಷ್ಟು ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ. ಹೀಗಾಗಿ ಧರ್ಮಸ್ಥಳದ ಈ ಒಂದು ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶದ ತಲಾಶ್ನ ನಂತರದಲ್ಲಿ ಇಲ್ಲಿ ಏನಾದರೂ ಸಿಕ್ಕಿಬಿಟ್ಟರೆ ಇಟ್ ವಿಲ್ ಬಿ ಎ ಮೇಜರ್ ಡೆವಲಪ್ಮೆಂಟ್. ಇಫ್ ಇನ್ ಕೇಸ್ ಏನೂ ಸಿಗದಿದ್ದರೆ ಬೇರೆ ಜಾಗ ಈತ ಏನು ಹೇಳ್ತಾ ಇದ್ದಾನೆ ಸಾಕ್ಷಿದಾರ ಅಲ್ಲಿಗೆ ಹೋಗಿ ಅಗೇನ್ ಸ್ಥಳ ಮಹಜರ ಪ್ರಕ್ರಿಯೆ ಮತ್ತು ಹೆಣವನ್ನು ಆಚೆ ತೆಗೆಯುವಂಥ ಕೆಲಸ ಆಗಬೇಕಾಗತ್ತೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು ಸಾಕ್ಷಿದಾರ 13 ಪಾಯಿಂಟ್ಗಳನ್ನು ಗುರುತಿಸಿದ್ದ. ಆದರೆ ಇಲ್ಲಿಯ ತನಕವೂ ನಿನ್ನೆ ಮತ್ತು ಮೊನ್ನೆ 5 ಪಾಯಿಂಟ್ಗಳ ಶೋಧ ಕಾರ್ಯ ಆಗಿದೆ. ಇಲ್ಲಿಯ ತನಕವೂ ಯಾವುದೇ ಥರದ ಸಾಕ್ಷ್ಯ ದೊರೆತಿಲ್ಲ. ಆದರೂ ಮುಂದುವರೆದಂತಹ ಶೋಧ ಕಾರ್ಯದಲ್ಲಿ ಇವತ್ತು 6ರಿಂದ ಇನ್ನು 13 ಪಾಯಿಂಟ್, ಒಟ್ಟಾರೆ 8 ಪಾಯಿಂಟ್ಗಳ ಶೋಧ ಕಾರ್ಯ ಮುಂದುವರಿತಾ ಇದೆ. ಏನಾಗಬಹುದು ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್, ಇವತ್ತು ಈಗಾಗಲೇ ಕೂಡ 6ನೇ ಗುರುತಿರುವಂತ ಸ್ಥಳವನ್ನ ಈಗ SIT ಅಧಿಕಾರಿಗಳು ಅಗೆಯೋದಕ್ಕೆ ಎಲ್ಲಾ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ನಿನ್ನೆ ಮತ್ತು ಮೊನ್ನೆ ಕಳೆದ 2 ದಿವಸಗಳಲ್ಲಿ ಸರಿಸುಮಾರು 5 ಜಾಗಗಳನ್ನ ಗುರುತಿದ್ದ 5 ಜಾಗಗಳಲ್ಲಿ ಕೂಡ ಅಗೆಯುವಂತ ಕೆಲಸವನ್ನ ಮಾಡಲು ಇದುವರೆಗೂ ಕೂಡ ಯಾವುದೇ ರೀತಿಯಾದಂತ ಸಾಕ್ಷಿಗಳಾಗಿರ್ಬೋದು ಏನು ಸಿಕ್ಕಿಲ್ಲ ಅನ್ನುವಂತ ನಿಟ್ಟಿನಲ್ಲಿ SIT ಮೂಲಗಳು ಮಾಹಿತಿಯನ್ನ ನೀಡ್ತಾ ಇರುವಂತದ್ದು. ಆದ್ರೆ ಇದರ ನಡುವೆ ನಿನ್ನೆ ಒಂದ್ ದಿವಸ ಒಂದು ವಕೀಲರ ಪತ್ರ ವೈರಲ್ ಆಯ್ತು. ಪತ್ರ ವೈರಲ್ ಆದಂತ ಸಂದರ್ಭದಲ್ಲಿ 1ನೇ ಪಾಯಿಂಟ್ ನಲ್ಲಿ ಒಂದು ಪ್ಯಾನ್ ಕಾರ್ಡು, 2 ಒಂದು ಕ್ರೆಡಿಟ್ ಕಾರ್ಡು, ಒಂದು ಡೆಬಿಟ್ ಕಾರ್ಡು, ಜೊತೆಗೆ ಒಂದು ID ಕಾರ್ಡ್ ಸಿಕ್ಕಿದೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಆದ್ರೆ ಅದನ್ನ ತಳ್ಳಿ ಹಾಕೋ ಕೆಲಸವನ್ನ SIT ಮಾಡಿರುವಂತದ್ದು. ಅಂದ್ರೆ ಇಲ್ಲಿವರೆಗೆ ಯಾವುದೇ ರೀತಿಯ ಸಾಕ್ಷಿಗಳು ಸಿಕ್ಕಿಲ್ಲ, ಸಾಕ್ಷಿ ಸಿಕ್ಕರೆ ನಿಮಗೆ ಮಾಹಿತಿಯನ್ನ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ SIT ಹೇಳಿರುವಂತದ್ದು. ಆದ್ರೆ ಅಧಿಕೃತವಾಗಿ SIT ಮೂಲಗಳಿಂದ ಮಾಹಿತಿ ಬಂದಂತ ಸಂದರ್ಭದಲ್ಲಿ ಕನ್ಫರ್ಮ್ ಆಗುವಂತದ್ದು. ಸದ್ಯಕ್ಕೆ ಪ್ರಮುಖವಾಗಿ SIT ಅಧಿಕಾರಿಗಳು 6ನೇ ಸ್ಪಾಟ್ ಏನಿದೆ 6ನೇ ಸ್ಪಾಟ್ ನಲ್ಲಿ ಅಗೆಯುವಂತ ಕೆಲಸವನ್ನ ಇಂದಿನ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಿಸ್ತಾರೆ. ಅದರ ನಂತರವಾಗಿ ಅಲ್ಲಿ ಏನಾದ್ರು ಸಿಗುತ್ತಾ, ಉಳಿದ 8 ಸ್ಪಾಟ್ಗಳು ಏನಾದ್ರು ಸಿಗುತ್ತಾ, ಜೊತೆಗೆ ವಕೀಲರ ಪತ್ರದಲ್ಲಿ 58ಕ್ಕೂ ಹೆಚ್ಚು ಸಮಗಳು ವೈರಲ್ ಆಗಿತ್ತು. ಇನ್ನೇನಾದ್ರೂ ಶ್ರಮಗಳು ಸಿಗುತ್ತಾ ಅನ್ನೋದ್ರ ಬಗ್ಗೆ, ಅಸ್ಥಿಪಂಜರಗಳು ಸಿಗುತ್ತಾ ಅನ್ನೋದ್ರ ಬಗ್ಗೆ ಕಾತೊಡಬೇಕಾಗಿರುವಂತದ್ದು. ಸಂತೋಷ್, ಬಸವರಾಜು, ಉಳಿದಂತ 8 ಪಾಯಿಂಟ್ಗಳು ಸಿಕ್ಕರೆ ಒಂದು ಮೇಜರ್ ಡೆವಲಪ್ಮೆಂಟ್ ಆಗುತ್ತೆ. ಏನೂ ಸಿಗದಿದ್ದರೆ ಬಹಳಷ್ಟು ಊಹಾಪೋಹಗಳು, ಚರ್ಚೆಗಳು ಹುಟ್ಟಾಗುತ್ತಲ್ಲ, ಏನಾಗಬಹುದು ಅಂತ. ಸಂತೋಷ, ಅದಕ್ಕೆ SIT ಅಧಿಕಾರಿಗಳು ಬಾರಿ ನೀಟವಾಗಿ ಯಾವುದೇ ರೀತಿಯಾದಂತಹ ಊಹಾಪೋಹಗಳು ಸೃಷ್ಟಿ ಆಗಬಾರ್ದೇ ಸಾಕಷ್ಟು ನಿಟ್ಟಿನಲ್ಲಿ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಹೀಗಾಗಿ ನಾವು ಗಮನಿಸಬಹುದು, ಈಗಾಗಲೇ 5 ಜಾಗಗಳನ್ನ ಕೂಡ ಅವನು ತೋರಿಸಿರುವ ಜಾಗಗಳಲ್ಲಿ ಅಗೆಯುವಂತ ಕೆಲಸವನ್ನ ಮಾಡಿದ್ರು. ಅಲ್ಲಿ ಯಾವುದೇ ರೀತಿಯಾದಂತಹ ಅಸ್ಥಿಪಂಜರಗಳಾಗಿರ್ಬೋದು, ಯಾವುದೇ ರೀತಿಯಾದಂತಹ ಸಾಕ್ಷಿಗಳಾಗಿರ್ಬೋದು ಯಾವುದು ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಹಾಗಾಗಿ ಇನ್ನೇನಾದ್ರೂ ಊಹಾಪೋಹಗಳು ಓಕೆ, ಎಸ್, ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಉಳಿದಂತಹ 8 ಪಾಯಿಂಟ್ಗಳ ಶೋಧ ಕಾರ್ಯ ಮುಂದುವರಿಯಲಿಕ್ಕಿದೆ. 13 ಜಾಗದಲ್ಲಿ ಶವ ಸಿಗದಿದ್ರೆ ಏನು ಮಾಡುತ್ತೆ SIT ಅನ್ನುವಂತಹ ಒಂದು ಕುತೂಹಲದ ಪ್ರಶ್ನೆ. ಸಮಾಧಿ ಆಗಿದಾಗ ಅಸ್ಥಿಪಂಜರ ಸಿಕ್ಕಿಬಿಟ್ರೆ ಮುಂದೇನು ಅನ್ನುವಂಥದ್ದು. ಅಸ್ಥಿಪಂಜರ ಸಿಕ್ಕರೆ ಯಾವ ರೀತಿಯಾದಂತಹ ಕಾನೂನು ಪ್ರಕ್ರಿಯೆಗಳು, ಶವ ಸಿಗದಿದ್ರೆ SIT ಮುಂದಿದೆ ಹಲವು ಆಯ್ಕೆಗಳು. ಇಫ್ ಇನ್ ಕೇಸ್ ಸಿಕ್ಕರೆ ತಂತ್ರಜ್ಞಾನ ಬಳಸಿ ಅನಾಮಿಕ ಹೇಳಿದಂಥ ಕಡೆ ಶೋಧ ಮಾಡಬಹುದು. ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡರ್ ಬಳಸಿ ಶೋಧವನ್ನು ಮಾಡಬಹುದು. GPR ಅನಾಮಿಕನ ಮೇಲೆಯೇ ಕ್ರಮ ಕೈಗೊಳ್ಳುವಂಥ ಆಯ್ಕೆಯೂ ಕೂಡ SITಗೆ ಇರುತ್ತೆ. ಬ್ರೈನ್ ಮ್ಯಾಪಿಂಗ್ ಪರೀಕ್ಷೆಗೂ ಅನುಮತಿ ಕೇಳುವಂತಹ ಆಯ್ಕೆ ಇರುತ್ತೆ.
13 ಜಾಗದಲ್ಲಿ ಶವ ಸಿಗದಿದ್ದರೆ SITಯ ಮುಂದಿನ ನಡೆ ಏನು ಅನ್ನುವಂತಹ ಪ್ರಶ್ನೆ. ಸಮಾಧಿಯಾಗಿದ್ದಾಗ ಅಸ್ಥಿಪಂಜರ ಸಿಕ್ಕರೆ ವಾಟ್ ನೆಕ್ಸ್ಟ್? ಅಸ್ಥಿಪಂಜರ ಸಿಕ್ಕರೆ ಕಾನೂನು ಪ್ರಕ್ರಿಯೆಗಳು ಏನಾಗಿರುತ್ತೆ? ಶವ ಸಿಗದಿದ್ದರೆ SIT ಮುಂದಿದೆ ಹಲವು ಆಯ್ಕೆಗಳು. GPR ಬಳಸಿ ಈತನೇ ಹೇಳುವಂತೆ ಮಾಡಬಹುದು. 1ನೇ ಗುಂಡಿ 15 ಅಡಿ ಅಗಲ 8 ಅಡಿ ಆಳವನ್ನು ಅಗೆಯಲಾಯಿತು, ಆದರೆ ಏನೂ ಸಿಕ್ಕಿಲ್ಲ. 2ನೇ ಗುಂಡಿ 6 ಅಡಿ ಅಗಲ 6 ಅಡಿ ಉದ್ದ ಆಳ, ಮತ್ತು ಅಲ್ಲೂ ಕೂಡ ಏನೂ ಸಿಗಲಿಲ್ಲ. ಹೀಗೆ ಒಟ್ಟಾರೆ 5 ಅಡಿ ಅಗಲ 6 ಅಡಿ ಆಳ 3ನೇ ಗುಂಡಿಯನ್ನು ತೋಡಲಾಯಿತು, ಅಲ್ಲಿ ಕೂಡ ಏನೂ ಸಿಗಲಿಲ್ಲ. 4ನೇ ಗುಂಡಿ 5 ಅಡಿ ಅಗಲ 6 ಅಡಿ ಆಳ ತೋಡಲಾಯಿತು, ಅಲ್ಲಿ ಕೂಡ ಏನೂ ಸಿಕ್ಕಿಲ್ಲ. ಮತ್ತು 5ನೇ ಗುಂಡಿ 5 ಅಡಿ ಅಗಲ 6 ಅಡಿ ಆಳ ತೋಡಲಾಯಿತು, ಆದರೆ ಅಲ್ಲಿ ಕೂಡ ಏನೂ ಸಿಗಲಿಲ್ಲ. ಹೀಗಾಗಿ 5 ಗುಂಡಿಗಳನ್ನು ಅಗೆದಂಥದ್ದು ಕೂಡ ವ್ಯರ್ಥವಾಯಿತು. SITಯ ಮುಂದಿನ ನಡೆ ಏನು ಅನ್ನುವಂಥ ಕುತೂಹಲ. ಯಾಕೆ ಅಂತ ಹೇಳಿದ್ರೆ, SITಯ ಮುಂದಿನ ನಡೆ ಇಫ್ ಇನ್ ಕೇಸ್ ಶವ ಈಗ ಉಳಿದಂತಹ 8 ಪಾಯಿಂಟ್ಗಳಲ್ಲಿ ಅಗೆದಾಗ ಶವ ಸಿಕ್ಕಿಬಿಟ್ಟರೆ ಕಾನೂನು ಪ್ರಕ್ರಿಯೆ ಏನಾಗಿರುತ್ತೆ ಅನ್ನುವಂಥದ್ದು ಒಂದು ಕಡೆಯ ಚರ್ಚೆ. ಆದರೆ ಇನ್ನುಳಿದಂತಹ 8 ಪಾಯಿಂಟ್ಗಳಲ್ಲಿ ಏನೂ ಸಿಗದಿದ್ದರೆ ವಾಟ್ ನೆಕ್ಸ್ಟ್ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಟಾಕೊಳ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈಗ ಈತ ಹೇಳುವಂತೆ ಬೇರೆ ಜಾಗಗಳ ಪರಿಶೋಧನೆಗೆ ಹೋಗಬೇಕಾದ್ರೆ ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋದಿಲ್ಲ ಅಂತ ಕಾಣುತ್ತೆ. GPR ಅನ್ನುವಂಥ ಒಂದು ತಂತ್ರಜ್ಞಾನವನ್ನು ಬಳಸಿ ಗ್ರೌಂಡ್ ಪೆನಿಟ್ರೇಟಿಂಗ್ ಮುಖಾಂತರ ಅವರು ಒಂದು ಶೋಧ ಕಾರ್ಯವನ್ನು ಮಾಡಬಹುದು ಮತ್ತು ಮುಂದಿನ ನಡೆಯಾಗಿ ಸಾಕ್ಷಿದಾರನ ಮೇಲೆಯೇ ಕಾನೂನಾತ್ಮಕವಾದಂತಹ ಕ್ರಮವನ್ನು ಕೈಗೊಳ್ಳಬಹುದು. ಧರ್ಮಸ್ಥಳದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಬಗ್ಗೆ ವರದಿ ಪೂರ್ಣವಾಗಿ ಬರೋವರೆಗೂ ನಾನು ಮಾತನಾಡೋದಿಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ತನಿಖೆ ಸಂಪೂರ್ಣವಾಗಿ ಆಗಲಿ, ಸದ್ಯ ನಾವ್ಯಾರು ಮಾತನಾಡೋದಿಲ್ಲ ಅಂತ ಹೇಳಿದ್ದಾರೆ. ಸತ್ಯ ಹೊರಗೆ ಬರೋದಷ್ಟೇ ಮುಖ್ಯ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಪೂರ್ತಿ ರಿಪೋರ್ಟ್ ಬರೋ ತನಕ ನಾವ್ಯಾರು ಮಾತನಾಡೋದಕ್ಕೆ ಹೋಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಹೋಮ್ ಮಿನಿಸ್ಟರ್ ರಿಯಾಕ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ನಾವು ಹೇಳ್ತಾ ಇದ್ವಿ, ಈ ಒಂದು ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SITಯ ತನಿಖೆ ಮತ್ತು ಕಾರ್ಯಾಚರಣೆ ಇಟ್ ಈಸ್ ಇನ್ ದ ವೆರಿ ಪ್ರಿಲಿಮಿನರಿ ಸ್ಟೇಜಸ್, ಬಹಳ ಪ್ರಾರಂಭಿಕ ಹಂತದಲ್ಲಿದೆ. ಹೀಗಾಗಿ ಈಗಲೇ ಏನೋ ಆಗೇ ಬಿಡ್ತು ಅಥವಾ ಏನೂ ಆಗಲಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬರೋದು ಇಟ್ ಈಸ್ ಟೂ ಅರ್ಲಿ. ನಾವು ಯಾರೂ ಕೂಡ ಈಗ ಏನೂ ನಿರ್ಧಾರ ಮಾಡೋದಕ್ಕಾಗಲ್ಲ. ಅದು ಸರ್ಕಾರ ಆಗಿರಬಹುದು, SIT ಆಗಿರಬಹುದು, ಇನ್ನೂ ಪ್ರಾರಂಭಿಕ ಹಂತದಲ್ಲಿದೆ. ಸದ್ಯಕ್ಕೆ 3 ದಿನದ ಕಾರ್ಯಾಚರಣೆ ಆಗಿರುವಂಥದ್ದು. ಇನ್ನು ಬಹಳಷ್ಟು ಪ್ರಾಸೆಸ್ ಇದೆ SIT ಮುಂದೆ. ಹೀಗಾಗಿ ಈ ಜಾಗ ಬಿಡೋಣ, ಏಕೆಂದರೆ ನೇತ್ರಾವತಿ ಸ್ನಾನ ಘಟ್ಟದಲ್ಲಿ 13 ಪಾಯಿಂಟ್ಸ್ನಲ್ಲಿ ಸದ್ಯದವರೆಗೂ 5 ಪಾಯಿಂಟ್ಸ್ ಫೇಲ್ ಆಗಿದೆ. ಉಳಿದಂಥ 8 ಪಾಯಿಂಟ್ಗಳು ಇನ್ನೆರಡು ದಿನಗಳಲ್ಲಿ, ಇವತ್ತು ಸೇರಿದಂತೆ ನಾಳೆ ಏನು ಬೇಕಾದರೂ ಆಗಬಹುದು. ಸಿಕ್ಕರೂ ಸಿಗಬಹುದು, ಸಿಗದೇನೂ ಇರಬಹುದು. ಇಫ್ ಇನ್ ಕೇಸ್ ಸಿಕ್ಕರೆ SIT ಅವರ ಕಾನೂನಾತ್ಮಕವಾದಂತಹ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ಒಂದು ಕಡೆಯ ಪ್ರಶ್ನೆ ಚರ್ಚೆ ಆದರೆ, ಮತ್ತೊಂದೆಡೆ ಈತನ ಮೇಲೆ ಬಹಳಷ್ಟು ಊಹಾಪೋಹಗಳು, ಪ್ರಶ್ನೆಗಳು ಉದ್ಭವವಾಗ್ತವೆ ಸಾಕ್ಷಿದಾರನ ಮೇಲೆ. ಹೀಗಾಗಿ ಇವರ ನಡೆ ಮತ್ತು ಬಹಳ ಕುತೂಹಲ ಮೂಡಿಸ್ತಾ ಇರುವಂಥದ್ದು ಈ ಒಂದು ಪ್ರಕರಣ.